ಸಂದೀಪ್ ಅಂತ. ನಮ್ಮ ಚಾನಲ್ ಸತ್ಯಮೇವ ಜಯತೆಗೆ ಸ್ವಾಗತ ಸ್ನೇಹಿತರೆ. ಮನೋರಂಜನೆಯ ನೆಪದಲ್ಲಿ, ಮನೋರಂಜನೆಯ ಹೆಸರಿನಲ್ಲಿ ಸ್ವವ್ಯಕ್ತಿ ಚಿತ್ರವನ್ನು ಪೂರ್ತಿಯಾಗಿ ಹೀನಾಯವಾಗಿ ಶಕ್ತಿಹೀನತೆಯಿಂದ ತುಂಬಿರ್ತಕ್ಕಂಥ ಈ ಮನೋರಂಜನೆ ಬೇಕಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ಈಗ ಮನೋರಂಜನೆಗೆ ನಾವು ಏನನ್ನು ನೋಡ್ತೀವಿ? ಸೊ ಮನೋರಂಜನೆ ಅಂತ ಹೇಳಿದರೆ ನಾವು ಫಿಲ್ಮ್ಗಳನ್ನು ನೋಡ್ತೀವಿ, ಟಿ ವಿಯನ್ನು ನೋಡ್ತೀವಿ, ಸೀರಿಯಲ್ಗಳನ್ನು ನೋಡ್ತೀವಿ ಮತ್ತು ಈ ರೇಡಿಯೋಗಳನ್ನು ನೋಡ್ತೀವಿ. ಸೊ ಇದರಲ್ಲಿ ನಾವು ಏನನ್ನು ಕೇಳಿಸ್ಕೊಳ್ತೀವಿ, ಏನನ್ನು ನೋಡ್ತೀವಿ, ನಮ್ಮ ಮನಸ್ಸಿನ ಒಂದು ಪುಟದಲ್ಲಿ ಈ ಒಂದು ಚಲನಚಿತ್ರ, ಈ ಒಂದು ರೇಡಿಯೋ ಮಾಧ್ಯಮ, ಈ ಒಂದು ಟಿ ವಿ ಸೀರಿಯಲ್ಗಳು ಏನನ್ನು ಬೇರೂರುವ ಹಾಗೆ ಮಾಡ್ತಾ ಇದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಮನೋರಂಜನೆಯ ನೆಪದಲ್ಲಿ, ಮನೋರಂಜನೆಯ ಒಂದು ಹೆಸರಿನಲ್ಲಿ ನಮ್ಮ ವ್ಯಕ್ತಿ ಚಿತ್ರವನ್ನು ಪೂರ್ತಿಯಾಗಿ ಶಕ್ತಿಹೀನಗೊಳಿಸಲಾಗ್ತಿದೆ ಅನ್ನೋದು ತಪ್ಪಾಗಲಿಕ್ಕೆ ಸ್ನೇಹಿತರೆ. ಸೊ ಹೀಗಾಗಿ ನಾವು ಯಾವುದೇ ಒಂದು ಚಲನಚಿತ್ರವನ್ನು ನೋಡಿದ್ರೂ ಸಹಿತ ಅದರಲ್ಲಿ ಬರ್ತಕ್ಕಂಥ ಪಾತ್ರಗಳು ಏನಿರುತ್ತೆ, ಒಂದು ನೆಗೆಟಿವ್ ಆ್ಯಟಿಟ್ಯೂಡ್ ಇರುವಂತಹ ಒಂದು ಪಾತ್ರಗಳಿರುತ್ತೆ. ಅಂತ ಹೇಳಿದರೆ ಕೊಲೆ ಇರಬಹುದು, ದರೋಡೆ ಇರಬಹುದು, ಅಥವಾ ರೇಪ್ ಇರಬಹುದು. ಸೊ ಇದನ್ನು ಮುಖ್ಯವಾಗಿ ಜನಸಾಮಾನ್ಯರಿಗೆ ತೋರಿಸ್ತಾ ಇರ್ತಾರೆ. ಇಲ್ಲ ಅಂತ ಹೇಳಿದರೆ ಅತ್ತೆ ಸೊಸೆ ಜಗಳ ಇರುತ್ತೆ ನಿಮ್ಮ ಸೀರಿಯಲ್ಗಳಲ್ಲಿ, ಅಥವಾ ಯಾವುದೇ ಒಂದು ಮನಸ್ಸಿಗೆ ನಾಟುವಂತಹ ನೆಗೆಟಿವ್ ಸಂಗತಿಗಳನ್ನು ತಿಳಿಸ್ತಾ ಇರ್ತಾರೆ ಸ್ನೇಹಿತರೆ. ಇದು ಯಾಕೆ ಅಂತ ಒಂದು ಪ್ರಶ್ನೆ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಇದು ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತು ಅಂತ ಹೇಳಿದರೆ ಅದೇ ಒಂದು ವಿಚಾರ ನಮ್ಮ ವ್ಯಕ್ತಿ ಚಿತ್ರವನ್ನು ಬಲಾಢ್ಯವಾಗಿ ಮಾಡುತ್ತೆ. ಸೊ ಹೀಗಾಗಿ ನಿಮ್ಮ ವ್ಯಕ್ತಿ ಚಿತ್ರ ಏನಾದ್ರು ಬಹಳಷ್ಟು ಸಂಕುಚಿತವಾಗಿತ್ತು, ಬಹಳಷ್ಟು ಹೀನಾಯವಾಗಿತ್ತು ಅಂತ ಹೇಳಿದರೆ ಆ ಒಂದು ದಿಸೆಯಲ್ಲಿ ನೀವು ನಡೀತಾ ಪೂರ್ತಿಯಾದ ಜೀವನದಲ್ಲಿ ಸೋಲನ್ನು ಒಪ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಮಾಧ್ಯಮಗಳು, ಟೆಲಿವಿಷನ್ಗಳು ಮತ್ತು ಪೂರ್ತಿಯಾದ ನಮ್ಮ ಮನೋರಂಜನೆಯ ಹೆಸರಿನಲ್ಲಿ ನೆಗೆಟಿವ್ ಆ್ಯಟಿಟ್ಯೂಡ್ ಇರುವಂತಹ ಒಂದು ಚಿತ್ರಗಳನ್ನು, ನೆಗೆಟಿವ್ ಆ್ಯಟಿಟ್ಯೂಡ್ ಇರುವಂತಹ ಪ್ರಶ್ನೆಗಳನ್ನು, ನೆಗೆಟಿವ್ ಆ್ಯಟಿಟ್ಯೂಡ್ ಇರುವಂತಹ ಸಂಗತಿಗಳನ್ನು ನಮ್ಮ ಜನಸಾಮಾನ್ಯರಿಗೆ ಏಕೆ ಕೊಡ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನೀವು ಯಾವುದೇ ಸೀರಿಯಲ್ ತಗೊಳ್ಳಿ, ಯಾವುದೇ ಫಿಲ್ಮ್ ತಗೊಳ್ಳಿ, ಯಾವುದೇ ಒಂದು ಮಾಧ್ಯಮದ ಒಂದು ಸಂದೇಶ ಏನಿರುತ್ತೆ ಅಂತ ಹೇಳಿದರೆ ಅದು ಬಹಳಷ್ಟು ನೆಗೆಟಿವ್ ಇರುತ್ತೆ ಸ್ನೇಹಿತರೆ. ಅಲ್ಲೋ ಇಲ್ಲೋ ಒಂದು ಪಾಸಿಟಿವ್ ಆಗಿ ಬರುವಂತಹ ಒಂದು ವಿಷಯಗಳನ್ನು ತೋರಿಸ್ತಾರೆ. ಯಾಕೆ ಅಂತ ಹೇಳಿದರೆ ನಮ್ಮಂಥ ಬುದ್ಧಿಜೀವಿಗಳು ಈ ಒಂದು ಪ್ರಶ್ನೆಯನ್ನು ಎತ್ತಿ ಈ ಮಾಧ್ಯಮಗಳಿಗೆ ಒಂದು ಪಾಠವನ್ನು ಕಲಿಸ್ಲಿಕ್ಕೆ ಹೋದಾಗ ಅವ್ರಿಗೆ ತೋರಿಸ್ಲಿಕ್ಕೆ ಬೇಕಲ್ಲ. ಹಾಗಾಗಿ ಒಂದು ಅಲ್ಲಿ ಒಂದು ಇಲ್ಲಿ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇರುವಂಥದ್ದು ಮಾಡಿಟ್ಕೊಂಡಿರ್ತಾರೆ, ಯಾಕೆಂದರೆ ತಮ್ಮ ಒಂದು ಪ್ರೊಟೆಕ್ಷನ್ಗೋಸ್ಕರ. ಸೊ ಹೀಗಾಗಿ ಇದು ಒಂದು ವಿಷಯ ಆಯಿತು ಅಂತ ಹೇಳಿದರೆ, ಮನೋರಂಜನೆಯ ಹೆಸರಿನಲ್ಲಿ ನಮ್ಮ ಗಣೇಶ ಚೌತಿಯ ಸಂದರ್ಭದಲ್ಲಿ ಯಾವುದೇ ಒಂದು ಗಣೇಶ ಚೌತಿ ನಡೀತು ಅಂತ ಹೇಳಿದರೆ ಒಂದು ವರ್ಷಕ್ಕೆ ಗಣೇಶ ಚೌತಿ ಎಲ್ಲ ಕಡೆಗೂ ನಡೆದೇ ಇರುತ್ತೆ. ಸೊ ಹೀಗಾಗಿ ಸಾರ್ವಜನಿಕವಾಗಿ ನಡೆಯುವಂತಹ ಗಣೇಶ ಚೌತಿಯ ಒಂದು ಹಬ್ಬದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ರಾತ್ರಿಯ ಸಮಯದಲ್ಲಿ ಮನೋರಂಜನೆ. ಏನು ರಾತ್ರಿಯ ಸಮಯದಲ್ಲಿ ಮನೋರಂಜನೆ ಅಂತ ಹೇಳಿದರೆ ಡಿಸ್ಕೋ ಡ್ಯಾನ್ಸ್. ಇದು ದೇವರೇನಾದ್ರು ನೋಡಿದ್ರು ಅಂತ ಹೇಳಿದರೆ ಓಡೋಗ್ಬಿಡ್ತಾರೆ, ಅದು ಎಲ್ಲರಿಗೂ ತಿಳಿದ ವಿಷಯ. ಆದರೆ ಇದಕ್ಕೆ ಹಣ ಎಲ್ಲಿಂದ ಸಂಗ್ರಹವಾಗುತ್ತೆ? ನಮ್ಮ ಹಣನೇ ಅಲ್ಲಿ ಸಂಗ್ರಹವಾಗಿರುತ್ತೆ. ನಮ್ಮ ಒಂದು ಹಣದಿಂದನೇ ನಮ್ಮ ಒಂದು ಪೂರ್ತಿಯಾದ ವ್ಯಕ್ತಿ ಚಿತ್ರವನ್ನು ಛೇದಿಸುವಂತಹ, ಭೇದಿಸುವಂತಹ ಮತ್ತು ನಾಶ ಮಾಡುವಂತಹ ಪ್ರಕ್ರಿಯೆಗಳಿಗೆ ನಾವು ಒಳಗಾಗ್ತಿದ್ದೀವಿ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ವ್ಯಕ್ತಿ ಚಿತ್ರ ಅನ್ನುವುದು ಬಹಳಷ್ಟು ಮುಖ್ಯವಾಗುತ್ತೆ ಮನುಷ್ಯನ ಒಂದು ಜೀವನದಲ್ಲಿ. ಸೊ ಆದರೆ ಈಗಿನ ಒಂದು ಪರಿಸ್ಥಿತಿಗಳಲ್ಲಿ ನಮ್ಮ ಆಳತಕ್ಕಂಥ ದೊರೆಗಳಿಗೆ ಬುದ್ಧಿ ಇಲ್ಲ, ಮೂರ್ಖರಾಗಿರುವ ಕಾರಣದಿಂದ ನಮ್ಮ ಒಂದು ವ್ಯಕ್ತಿ ಚಿತ್ರ ನಮ್ಮ ದೇಶದ ಶಕ್ತಿಗಳನ್ನು ಹೀನಾಯವಾಗಿ ಕಡೆಗಣಿಸಿ ಅದನ್ನು ಪೂರ್ತಿಯಾಗಿ ನಶಿಸುವ ಹಾಗೆ ಮಾಡ್ತಾ ಇದ್ದಾರೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಈಗ ಒಂದು 60ರ ದಶಕದಲ್ಲಿ 70ರ ದಶಕದಲ್ಲಿ ಏನು ಒಂದು ಸಂದೇಶ ಇತ್ತು ಅಂತ ಹೇಳಿದರೆ ಸಮಾಜದಲ್ಲಿ ನಡೀತಕ್ಕಂಥದ್ದು ಫಿಲ್ಮ್ಗಳಲ್ಲಿ ಬರುತ್ತೆ ಅಂತ ಒಂದು ಮಾತು ಸಮಾಜದಲ್ಲಿ ನಡೀತಾ ಇತ್ತು ಸ್ನೇಹಿತರೆ. ಆದರೆ ಇದು ಬುದ್ಧಿಜೀವಿಗಳು ಬೇಕು ಅಂತಲೇ
ಈ ಒಂದು ಸಂದೇಶವನ್ನು ನೀಡಿತು. ಆದರೆ ಇದರ ಒಂದು ನಿಜಾಂಶ ಏನಿದೆಯಲ್ಲ, ಇದು ಫಿಲ್ಮ್ಗಳಲ್ಲಿ ನಡೀತಕ್ಕಂಥದ್ದು ಸಮಾಜದಲ್ಲಿ ನಡೀತಾ ಇದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಎರಡು ಪರ್ಯಾಯ ವಾಚಕಗಳು ಅಂತ ಹೇಳಿದರೆ, ಇಲ್ಲಾಗಿದ್ದು ಇಲ್ಲಾಗುತ್ತೆ, ಇಲ್ಲಾಗಿದ್ದು ಇಲ್ಲಾಗುತ್ತೆ. ಆದರೆ ನಿಮಗೆ ಮರೆಮಾಚಿ ನಿಮ್ಮ ಒಂದು ಮನಸ್ಸಿಗೆ ನಾಟುವ ಹಾಗೆ ಹೇಳುವಂತಹ ಒಂದು ಪ್ರಕ್ರಿಯೆ ಈ ಫಿಲ್ಮ್ಗಳಿಂದ ಆಗುತ್ತೆ, ಈ ಸೀರಿಯಲ್ಗಳಿಂದ ಆಗುತ್ತೆ, ಈ ರೇಡಿಯೋ ಮಾಧ್ಯಮಗಳಿಂದ ಆಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಮನಸ್ಸಿನಲ್ಲಿ ಯಾವ ವಿಚಾರಗಳನ್ನು ತುಂಬ್ತಾ ಇದ್ದಾರೆ, ನಮ್ಮ ಒಂದು ಕಣ್ಣುಗಳಿಗೆ ಯಾವ ಒಂದು ದೃಷ್ಟಿಕೋನಗಳನ್ನು ಕೊಡ್ತಾ ಇದ್ದಾರೆ, ಅದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ. ಸೊ ಹೀಗಾಗಿ ವ್ಯಕ್ತಿ ಚಿತ್ರವನ್ನು ಪೂರ್ತಿಯಾಗಿ ಛಿದ್ರಗೊಳಿಸ್ತಕ್ಕಂತಹ ಮಾಧ್ಯಮಗಳು ಬೇಕಾ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಈಗ ಯಾವುದೇ ಮಾಧ್ಯಮ ತಗೊಳ್ಳಿ, ಚಿತ್ರ ಮಾಧ್ಯಮ ಆಗಿರ್ಬೋದು, ಟಿ ವಿ ಮಾಧ್ಯಮವಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅಥವಾ ರೇಡಿಯೋ ಮಾಧ್ಯಮ ಆಗಿರ್ಬೋದು, ಇದರಲ್ಲಿ ಬಹುತೇಕ 99% ಅವರು ಕೊಡ್ತಕ್ಕಂತಹ ವಿಷಯಗಳು, ಅವ್ರು ಕೊಡ್ತಕ್ಕಂತಹ ಸಾಮಗ್ರಿಗಳು ಏನಿರುತ್ತೆ ಅಂತ ಹೇಳಿದರೆ ನೆಗೆಟಿವ್ ಆಗಿರುತ್ತೆ. ಸೊ ಹೀಗಾಗಿ ನಮ್ಮ ಜೀವನದಲ್ಲಿ ಪೂರ್ತಿಯಾಗಿ ಒಂದು ದಿಶೆಯನ್ನು ತಪ್ಪಿಸುವಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆಯಾ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ನಾವು ಗಮನವಿಟ್ಟು ನೋಡಬೇಕಾಗುತ್ತೆ. ಸೊ ಹೀಗಾಗಿ ಈ ಮಾಧ್ಯಮಗಳು ಮಾಡ್ತಕ್ಕಂಥದ್ದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಅಂದು ಒಂದು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಸ್ನೇಹಿತರೆ. ಇನ್ನೂ ಒಂದು ವಿಷಯ ಅಂತ ಹೇಳಿದರೆ, ನಾನು ಆಗಲೇ ಹೇಳಿದಾಗೆ ಗಣೇಶನ ಒಂದು ಮಹೋತ್ಸವ ಆಯಿತು. ಯಾವುದೇ ಒಂದು ಸಾರ್ವಜನಿಕ ಮಹೋತ್ಸವಗಳಲ್ಲಿ ಈ ಟಿ ವಿ ಮಾಧ್ಯಮಗಳ, ಒಂದು ಫಿಲ್ಮ್ ಮಾಧ್ಯಮಗಳ, ಚಲನಚಿತ್ರಗಳ ಸಂಗೀತ ಯಾಕೆ ಬೇಕು? ಈಗ ಗಣೇಶನ ಒಂದು ಉತ್ಸವ, ಅದರಲ್ಲಿ ಈ ಟಿ ವಿ ಮಾಧ್ಯಮಗಳ ಮತ್ತು ಗಣೇಶ ಚೌತಿಯಲ್ಲಿ ಈ ಡಿಸ್ಕೋ ಡ್ಯಾನ್ಸ್ ಏನಕ್ಕೆ ಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಇದನ್ನು ಸರಿಯಾಗಿ ಯೋಚಿಸಿ ಅದನ್ನು ಪೂರ್ತಿಯಾಗಿ ತೆಗೆಯುವಂತಹ ಒಂದು ಕಾರ್ಯಕ್ರಮ ಎಲ್ಲೂ ನಡೆದಿಲ್ಲ, ನಾನು ನೋಡೂ ಇಲ್ಲ ಸ್ನೇಹಿತರೆ. ಸೊ ಹೀಗಾಗಿ ಆ ಕಾರ್ಯಕ್ರಮಗಳು ಸಾಮಾನ್ಯವಾಗಿ ಸಾಯಂಕಾಲದ ಟೈಮ್ನಲ್ಲಿ ಇಟ್ಟಿರ್ತಾರೆ. ಅಂತ ಹೇಳಿದರೆ ಸುಮಾರು 8 ಗಂಟೆ ಅಥವಾ 9 ಗಂಟೆ ರಾತ್ರಿಯ ವೇಳೆಯಲ್ಲಿ ಇಟ್ಟಿರ್ತಾರೆ. ಇದು ಯಾಕೆ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ಇದು ಯಾಕೆ ಅಂತ ಹೇಳಿದರೆ, ನಮ್ಮ ಮನಸ್ಸು ವಿಶ್ರಾಂತಿಯ ವೇಳೆ ಬಹಳಷ್ಟು ಗಟ್ಟಿಯಾಗಿ ಆ ಸಂದೇಶಗಳನ್ನು ಬೇರೂರಲಿಕ್ಕೆ ಆಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಸಮಯದಲ್ಲಿ ನೀವು ಏನನ್ನು ಹೇಳ್ಕೊಡ್ತೀರಿ ಅದು ಪೂರ್ತಿಯಾಗಿ ಬೇರೂರುತ್ತೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಭಾವನೆಗಳಲ್ಲಿ, ನಮ್ಮ ಜೀವನದಲ್ಲಿ. ಸೊ ಹೀಗಾಗಿ ಅವರು ಕೊಡ್ತಕ್ಕಂತಹ ಸಂದೇಶಗಳು ಬಹಳಷ್ಟು ವ್ಯಕ್ತಿ ಚಿತ್ರವನ್ನು ಪೂರ್ತಿಯಾಗಿ ಛಿದ್ರಗೊಳಿಸ್ತಾ ಇದೆ ಅನ್ನೋದು ಎರಡು ಮಾತಿಲ್ಲ ಸ್ನೇಹಿತರೆ. ಸೊ ಹೀಗಾಗಿ ನಾವು ನೋಡುವಂತಹದ್ದು, ಕೇಳುವಂತಹದ್ದು ಮತ್ತು ನಾವು ಮಾತಾಡುವಂತಹದ್ದು ಬಹಳಷ್ಟು ಸರಿಯಾಗಿ ಯೋಚಿಸಿ ಮಾಡಬೇಕಾಗುತ್ತೆ ಹೊರತಾಗಿ ಈ ಟಿ ವಿ ಮಾಧ್ಯಮಗಳು, ಚಲನಚಿತ್ರ ಮಾಧ್ಯಮ ಮತ್ತು ರೇಡಿಯೋದಲ್ಲಿ ಬರ್ತಕ್ಕಂಥ ಪೊಳ್ಳು ಹೇಳಿಕೆಗಳು ಮತ್ತು ತಪ್ಪು ಸಂದೇಶಗಳನ್ನು ಪೂರ್ತಿಯಾಗಿ ಬಹಿಷ್ಕರಿಸಬೇಕು ಅಂತ ನನ್ನ ಒಂದು ವಿನಂತಿ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ವಿಷಯದ ಬಗ್ಗೆ ಯಾರಿಗೂ ಗಮನವಿಲ್ಲ. ಹೀಗಾಗಿ ನಮ್ಮ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಸಹಿತ ಒಂದು ಪ್ರಶ್ನೆಯನ್ನು ಎತ್ತಾ ಇಲ್ಲ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮಲ್ಲಿ. ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಆಯಿತು ಅಥವಾ ಫಿಲ್ಮ್ ಮಾಧ್ಯಮದ ಪ್ಲ್ಯಾಟ್ಫಾರ್ಮ್ ಆಯಿತು. ಯಾಕೆ ಅಂದರೆ ಅವ್ರಿಗೆ ಅದು ಉದ್ಯೋಗ. ಆದರೆ ಆ ಉದ್ಯೋಗದಿಂದ ಒಂದು ವ್ಯಕ್ತಿಯ ವಿಕಸನಕ್ಕೆ ಮತ್ತು ಒಂದು ವ್ಯಕ್ತಿಯ ಪೂರ್ತಿಯಾದ ಹೀನಾಯವಾದ ಒಂದು ನಡೆಗಳಿಗೆ ಹೇಗೆ ಕಾರಣವಾಗುತ್ತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಯಾಕೆಂದರೆ ವ್ಯಕ್ತಿಯಿಂದ, ಪರಿವಾರದಿಂದ, ಸಮಾಜದಿಂದ ದೇಶ ಆಗುತ್ತೆ ಹೊರತಾಗಿ ಈ ಟಿ ವಿ ಮಾಧ್ಯಮಗಳು ಕೊಡ್ತಕ್ಕಂಥ ಪೊಳ್ಳು ಸಂದೇಶಗಳು, ಪೊಳ್ಳು ಹೇಳಿಕೆಗಳಿಂದ ನಮ್ಮ ಒಂದು ವ್ಯಕ್ತಿ, ಸಮಾಜ ಮತ್ತು ದೇಶ ಕಟ್ಕೊಳ್ತು ಅಂತ ಹೇಳಿದರೆ ಅದು ವಿನಾಶದತ್ತ ನಡೀತಾ ಇರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈಗಿನ ಒಂದು ಸಮಯದಲ್ಲಿ ಗಟ್ಟಿಯಾದ ವ್ಯಕ್ತಿತ್ವ ನಾವು ಎಲ್ಲೂ ನೋಡ್ತಾ ಇಲ್ಲ. ಸೊ ಹೀಗಾಗಿ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಲೇಬೇಕಾಗುತ್ತೆ, ಇದನ್ನು ಬಹಿಷ್ಕರಿಸಲೇಬೇಕಾಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಏನಾದ್ರು ಲೈಕ್ ಆಗಿತ್ತು ಅಂತ ಹೇಳಿದರೆ ನಮ್ಮ ಚಾನಲ್ ಸತ್ಯಮೇವ ಜಯತೆಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. ಈ 2 ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ. ಸತ್ಯಮೇವ ಜಯತೆ. ಧನ್ಯವಾದಗಳು.